ದಾವಣಗೆರೆಯಲ್ಲಿ ಶಾಮನೂರು ಮೂರನೇ ತಲೆಮಾರಿಗೆ ಟಿಕೆಟ್. ಸಚಿವ ಎಸ್ ಮಲ್ಲಿಕಾರ್ಜುನ ಪುತ್ರನಿಗೆ ಅದೃಷ್ಟ ಒಲಿದು ಬಂದಿದೆ. ನಿರೀಕ್ಷೆಯಂತೆ ಸಮರ್ಥ ಶಾಮನೂರ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಪಟ್ಟು ಹಿಡಿದಿದ್ರು. ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಲಾಭಿಯನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್. ಆದರೆ ಪ್ರಭಾವಿ ಶಾಮನೂರು ಕುಟುಂಬಕ್ಕೆ ಈಗ ಕಾಂಗ್ರೆಸ್ ಮಣೆ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. 80,000 ಮುಸ್ಲಿಂ ಮತಗಳಿರುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಮುಸ್ಲಿಮರು ವರ್ಸಸ್ ಶಾಮನೂರು ಕುಟುಂಬ ಅನ್ನುವಂತಹ ಫೈಟು ಟಿಕೆಟ್ ವಿಚಾರಕ್ಕಿತ್ತು. ಪ್ರತಿ ಬಾರಿಯೂ ಕೂಡ ಶಾಮನೂರು ಅವರಿಗೆ ನಾವು ಬೆಂಬಲಿಸಿಕೊಂಡು ಬಂದಿದ್ದೀವಿ. ಈ ಬಾರಿ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯ ಮುನ್ನೆಲೆಗೆ ಬಂದಿತ್ತು. ತೀವ್ರ ಮಟ್ಟದ ಲಾಭಿ ಪೈಪೋಟಿ ಇತ್ತು. ಈಗ ಅಳೆದು ತೂಗಿ ಸಮರ್ಥ್ಗೆ ಟಿಕೆಟ್ ಅನ್ನ ಫೈನಲ್ ಮಾಡಿರುವಂತಹದ್ದು ಕಾಂಗ್ರೆಸ್ನ ಹೈಕಮಾಂಡ್. ಒಂದು ಕಡೆ MP ಪ್ರಭಾ ಮಲ್ಲಿಕಾರ್ಜುನ್ ಅವರು, ಸಮರ್ಥ್ ಅವರ ತಾಯಿ, ಮತ್ತೊಂದು ಕಡೆ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನ ಪರವಾಗಿ ದೊಡ್ಡ ಮಟ್ಟದ ಲಾಭಿಯನ್ನ ಮಾಡಿದರು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಬಟ್ ಈಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ, ಮುಸ್ಲಿಂ ಸಮುದಾಯ ಈಗೇನು ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ. ಖಂಡಿತವಾಗ್ಲೂ ಪ್ರೇಮ್, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರ್ಗೆ ಹೊಲಿದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಯಾಕಂತ ಹೇಳಿದ್ರೆ ಈಗಾಗಲೇ ಮುಸ್ಲಿಂ ಮುಖಂಡರು ಕೂಡ ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಮಾಡಿದ್ರು. ಯಾಕಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಕಳೆದ 3 ದಶಕಗಳಿಂದಲೂ ಕೂಡ ಸಾಕಷ್ಟು ಒಂದು ಅಂದರೆ ಕಾಂಗ್ರೆಸ್ನ ಶಾಮನೂರು ಕುಟುಂಬವನ್ನೇ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಈ ಬಾರಿ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಾಯನೂ ಕೂಡ ಮಾಡಿದರು. ಮತ್ತು ರಾಜ್ಯ ನಾಯಕರು ಕೂಡ ಮನವಿ ಕೂಡ ಮಾಡಿದ್ರು. ಜಮೀರ್ ಅಹಮದ್ ಆಗಿರ್ಬೋದು, ಮತ್ತು ಸಾಕಷ್ಟು ಸಚಿವರು ಕೂಡ ಅಂದರೆ ಮುಸ್ಲಿಂ ಸಮುದಾಯ ಸಚಿವರು ಕೂಡ ಒಂದು ಒತ್ತಾಯನೂ ಕೂಡ ಮಾಡಿದ್ರು, ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅನ್ನುವಂಥದ್ದು. ಆದರೆ ಈ ಬಾರಿ ಏನು ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಟ್ಟಿರುವಂಥ ನೆಲೆಯಲ್ಲಿ ಸಾಕಷ್ಟು ಒಂದು ವಿರೋಧ ಕೂಡ ಒಂದು ಕಡೆ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಒತ್ತಾಯನೂ ಕೂಡ ಮಾಡಿದ್ರು. ಆದರೆ ಯಾವುದೇ ರೀತಿಯಂತಹ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಮುಖಂಡರು ಕೂಡ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇವತ್ತು ಸಂಜೆ ಒಂದು ಸಭೆಯನ್ನು ನಡೆಸ್ತಾರೆ ಮುಸ್ಲಿಂ ಸಮುದಾಯದ MLC ಆದಂತಹ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಮತ್ತು ವಿವಿಧ ಮುಖಂಡರು ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ತಾರೆ. ಈ ಹಿಂದೆನೂ ಕೂಡ ಹೇಳಿದ್ರು, ಏನು ಸಮರ್ಥ ಶಾಮನೂರ್ ಅವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟರು ಅಂತ ಅಂದರೆ ನಾವು 100 ಜನ ಏನು ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ಸಂಜೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಒಂದು ಕಡೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿಯನ್ನು ತಟ್ಟುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಪ್ರೇಮ್. ಓಕೆ ಪುನೀತ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಮುಸ್ಲಿಂ ಸಮುದಾಯ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಿದೆ. ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು.